ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜೀನಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಕೇವಲ 6x4 ಅಡಿ ಜಾಗದಲ್ಲಿ ದಿನಕ್ಕೆ 1 kg ಪೋಷಕ ಮೇವು ಬೆಳೆಯಬಹುದು ಅಂತ ಗೊತ್ತಾ? ಈ ಮೇವು ಹಸು, ಎಮ್ಮೆ, ಕೋಳಿ, ಕುರಿ, ಮೇಕೆ, ಹಂದಿ ಎಲ್ಲದಕ್ಕೂ ತಿನ್ನಿಸಬಹುದು. ಇದನ್ನು ನಿಯಮಿತವಾಗಿ ನೀಡಿದರೆ ಏನಾಗುತ್ತಂತೆ, ಹಾಲು ಉತ್ಪಾದನೆ 10% ಏನಾಗುತ್ತೆ, ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ನೀರಿನಲ್ಲಿ, ಕಡಿಮೆ ಜಾಗದಲ್ಲಿ ಬೆಳೆಯಬಹುದಾದಂತ ಈ ಒಂದು ಸಸ್ಯವನ್ನು ರೈತರು ಏನಂತ ಕರೀತಾರಂತೆ, ಹಸಿರು ಚಿನ್ನ ಅಂತಾನೆ ಕರೀತಾರೆ. ಓಕೆ, ಈ ಅದ್ಭುತ ಸಸ್ಯದ ಹೆಸರು ಏನಾಗಿರುತ್ತೆ, ಅಜೋಲಾ ಆಗಿರುತ್ತೆ. ಓಕೆ, ಬನ್ನಿ ಈ ಅಜೋಲಾನ ಹೇಗ್ ಬೆಳೆಯೋದು, ಇದರಿಂದ ಏನೇನು ಉಪಯೋಗಗಳು, ಇದಕ್ಕೆ ಎಷ್ಟು ಜಾಗ ಬೇಕು, ಮತ್ತೆ ಇದರಿಂದ ಹಸು ಹಾಲು ಎಷ್ಟು ಇನ್ಕ್ರೀಸ್ ಆಗುತ್ತೆ, ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಇಂದಿನ ಕೃಷಿ ಮತ್ತು ಪಶುಪಾಲನಾ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂತ ಮೇವಿನ ಕೊರತೆ. ಹಿಂದೆ ರೈತರು ಏನ್ ಮಾಡ್ತಿದ್ರು, ತಮ್ಮ ಹೊಲದಲ್ಲಿ ಸಾಕಾಗುವಷ್ಟ ಹಸಿರು ಮೇವನ ಏನ್ ಮಾಡ್ತಿದ್ರು, ಬೆಳೀತಾ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿ ಏನಾಗಿದೆ, ಬದಲಾಗಿದೆ. ಏನಕ್ಕೋಸ್ಕರ? ಮಳೆ ಅನಿಶ್ಚಿತೆ ಆಗಿರ್ಬೋದು, ಭೂಮಿಯ ಕೊರತೆ ಆಗಿರ್ಬೋದು, ಅಥವಾ ನೀರಿನ ಮಟ್ಟ ಕುಸಿತ ಆಗಿರ್ಬೋದು, ಇಲ್ಲ ಮೇವು ಬೆಳೆಗಳ ಹೆಚ್ಚಿನ ವೆಚ್ಚ ಆಗಿರ್ಬೋದು. ಇವುಗಳ ಕಾರಣದಿಂದ ಏನ್ ಮಾಡ್ತಿದ್ದಾರೆ ರೈತರು, ಪಶುಗಳಿಗೆ ಬೇಕಾದಷ್ಟು ಮೇವು ಒದಗಿಸೋದು ಏನಾಗ್ತಿದೆ ಅಂತ ಕಷ್ಟವಾಗ್ತಿದೆ. ಇದ್ರ ಪರಿಣಾಮವಾಗಿ ಏನಾಗ್ತಿದೆ ಅಂತ, ಹಾಲು ಉತ್ಪಾದನೆ ಕಡಿಮೆ ಆಗ್ತಿದೆ, ಪಶುಗಳ ಆರೋಗ್ಯ ಏನಾಗ್ತಿದೆ, ಹಾಳಾಗ್ತಿದೆ, ಮೇವಿನ ವೆಚ್ಚ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಈ ಸಮಸ್ಯೆಗೆ ಅತ್ಯುತ್ತಮ ಪರಿಹಾರವಾಗಿ ಏನ್ ಬಂದಿದೆ ಅಂತ, ಈಗ ಅಜೋಲಾ ಕಲ್ಟಿವೇಶನ್ ಬಂದಿದೆ. ಇದು ಏನಾಗ್ತಿದೆ ಅಂತ ಇಡೀ ಭಾರತದ ರೈತರ ಗಮನ ಏನ್ ಮಾಡ್ತಿದೆ, ಸೆಳೀತಾ ಇದೆ. ಇದನ್ನ ಹೇಗ್ ಬೆಳೆಯೋದು, ಮತ್ತೆ ಅಜೋಲಾ ಅಂದ್ರೆ ಏನು, ಇದ್ರದ್ದು ಏನ್ ಉಪಯೋಗ ಅಂತ ನೋಡೋದಾದ್ರೆ, ಓಕೆ, ಅಜೋಲಾ ಏನಾಗಿರುತ್ತೆ ಅಂತ, ಒಂದು ನೀರಿನಲ್ಲಿ ತೇಲುವಂತ ಒಂದು ಸಣ್ಣ ಜಲಸಸ್ಯ ಆಗಿರುತ್ತೆ. ಅಂದ್ರೆ ನೀರಿನ ಮೇಲ್ಮೈ ಭಾಗದಲ್ಲಿ ಏನಾಗಿರುತ್ತೆ ಅಂತ, ಇದು ಹಸಿರಿನಂತೆ ಏನಾಗಿರುತ್ತೆ, ಹರಡಿರುತ್ತೆ. ಓಕೆ, ಅಜೋಲಾ ಒಂದ್ ಏನಾಗಿರುತ್ತೆ ಅಂತೆ, ಫ್ಲೋಟಿಂಗ್ ಫರ್ನ್ ಆಗಿದ್ದು, ಓಕೆ, ಜಲವಾಸಿ ಸಸ್ಯಗಳ ವರ್ಗಕ್ಕೆ ಸೇರಿದೆ. ಓಕೆ, ಅಜೋಲಾದಲ್ಲಿ ಹಲವು ಪ್ರಭೇದಗಳಿವೆ, ಆದ್ರೆ ಭಾರತದಲ್ಲಿ ಹೆಚ್ಚು ಬೆಳೆಸಲು ಸೂಕ್ತವಾದ ಪ್ರಭೇದ ಯಾವ್ದಾಗಿರುತ್ತಂತೆ, ಅಜೋಲಾ ಪಿನಟ ಆಗಿರುತ್ತಂತೆ. ಈ ಸಸ್ಯದ ಒಂದು ಪ್ರಮುಖ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಇದು ವಾತಾವರಣದಲ್ಲಿ ಇರುವಂತ ಒಂದು ಸಾರಜನಕ, ನೈಟ್ರೋಜನ್ ಏನ್ ಮಾಡುತ್ತಂತೆ, ಸ್ಥಿರಗೊಳಿಸುವ ಒಂದು ಸಾಮರ್ಥ್ಯನ ಹೊಂದಿದೆ. ಓಕೆ, ಆದ್ದರಿಂದ ಏನಾಗುತ್ತಂತೆ, ಇದನ್ನ ಭತ್ತದ ಗದ್ದೆಗಳಲ್ಲಿ ಜಾಸ್ತಿ ನೀವು ನೋಡಬಹುದಾಗಿರುತ್ತೆ. ಓಕೆ, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಜೋಲಾನ ಜಾನುವಾರುಗಳ ಪೋಷಕ ಆಹಾರ ಅಂತಾನೆ ಏನ್ ಮಾಡ್ತಿದೆ ಅಂತೆ, ಹೆಚ್ಚಾಗಿ ಜನಪ್ರಿಯತೆಯನ್ನು ಹೊಂದಿದೆ. ಓಕೆ, ಅಜೋಲಾದಲ್ಲಿ ಏನ್ ಪೋಷಕಾಂಶಗಳಿವೆ ಅಂತ ನೋಡೋದಾದ್ರೆ, ಅಜೋಲಾದಲ್ಲಿ ಪೋಷಕಾಂಶಗಳ ಭಂಡಾರನೇ ಇದೆ. ಅಂದ್ರೆ ಸುಮಾರು 25-28% ಅಷ್ಟೇನಿದೆ ಅಂತೆ ಪ್ರೋಟೀನ್ ಇದೆ, 10-15% ಏನಿದೆ ಅಂತೆ ಖನಿಜ ಲವಣಗಳಿವೆ, ಮತ್ತು ಹಲವು ಅಮೈನೋ ಆಮ್ಲಗಳಾಗಿರ್ಬೋದು, ಮತ್ತೆ ವಿಟಮಿನ್ ಎ, ವಿಟಮಿನ್ B12, ಬೀಟಾ ಕೆರಟಿನ್ ಆಗಿರ್ಬೋದು, ಮತ್ತೆ ಕ್ಯಾಲ್ಸಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಮತ್ತೆ ಕಬ್ಬಿಣ ಆಗಿರ್ಬೋದು. ಇವೆಲ್ಲ ಇರೋದ್ರಿಂದ ಏನಾಗಿರುತ್ತೆ, ಅಜೋಲಾ ಜಾನುವಾರುಗಳಿಗೆ ಏನಾಗಿರುತ್ತಂತೆ, ಅತ್ಯುತ್ತಮ ಪೋಷಕ ಆಹಾರವಾಗಿದೆ. ಮತ್ತೆ ಇದ್ರಲ್ಲಿ ಏನಾಗಿದೆ ಅಂತೆ, ನಾರಿನಾಂಶ ಕಡಿಮೆ ಇರೋದ್ರಿಂದ ಇದು ಜಾನುವಾರುಗಳಿಗೆ ಏನಾಗುತ್ತಂತೆ, ಸುಲಭವಾಗಿ ಜೀರ್ಣ ಮಾಡೋದಕ್ಕೆ, ಅಂದ್ರೆ ಜೀರ್ಣಿಸ್ಕೊಳಕ್ಕೆ ಏನ್ ಮಾಡುತ್ತಂತೆ, ಉಪಯೋಗವಾಗುತ್ತಂತೆ. ಓಕೆ, ಅಜೋಲಾ ಬೆಳೆಯಲು ಬೇಕಾಗುವ ಸಾಮಗ್ರಿಗಳೇನು, ಹೇಗ್ ಬೆಳಿಬೇಕು ಅಂತ ನೋಡೋದಾದ್ರೆ, ಅಜೋಲಾ ಬೆಳೆಯಕ್ಕೆ ನಿಮಗೆ ಏನು ಬೇಕು ಅಂತ ನೋಡೋದಾದ್ರೆ, ಅಜೋಲಾ ಬೆಳೆಯಕ್ಕೆ ನಿಮಗೆ ಒಂದು 6-4 ಅಡಿ ಅಗಲ ಗುಂಡಿ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಅಜೋಲಾ ಬ್ಯಾಗ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದಾಗಿರ್ಬೋದು. ಇಲ್ಲ ನಾವು ಗುಂಡಿ ಮಾಡಲ್ಲ, ಅಜೋಲಾ ಬ್ಯಾಗ್ ತಗೊಂತೀವಿ ಅನ್ನೋದಾದ್ರೆ ಆನ್ಲೈನ್ ಅಲ್ಲಿ ಅಜೋಲಾ ಬ್ಯಾಗ್ ಸಿಗುತ್ತೆ, ಅದಾಗಿರ್ಬೋದು. ಮತ್ತೆ ನಿಮ್ಮ ಹಸುವಿಂದು ಸಗಣಿ, ಮತ್ತೆ ಯಾವುದೇ ರೀತಿಯಾದಂತ ಫರ್ಟಿಲೈಸರ್ ಯೂಸ್ ಮಾಡದೇ ಇರುವಂತ ಒಂದು ಮಣ್ಣು ಬೇಕಾಗುತ್ತೆ. ಓಕೆ, ನಿಮ್ಮ ಹೊಲದಲ್ಲಾಗಿರ್ಬೋದು, ಎಲ್ಲರ ನೀವು ಫರ್ಟಿಲೈಸರ್ನೇ ಹೊಡೆದಿಲ್ಲ ಇದುವರೆಗೂ ಅನ್ನೋಂತ ಒಂದು ಪರಿಶುದ್ಧವಾದ ಮಣ್ಣು ಬೇಕಾಗುತ್ತೆ. ಮತ್ತೆ ಅಜೋಲಾ ಸೀಡ್ಸ್ ಆಗಿರ್ಬೋದು, ಮತ್ತೆ ಫಾಸ್ಫೇಟ್, ಸೂಪರ್ ಫಾಸ್ಫೇಟ್, ಇದಿಷ್ಟು ಇದ್ರೆ ನೀವೇನ್ ಮಾಡ್ಬೋದು, ಆರಾಮಾಗಿ ನಿಮ್ ಹಿತ್ತಲಲ್ಲಿ ಓಕೆ ನೀವೇನ್ ಮಾಡ್ಬೋದಂತೆ, ಅಜೋಲಾನ ಬೆಳಿಬೋದು. ಓಕೆ, ಅಜೋಲಾನ ಬೆಳೆಸೋ ವಿಧಾನ ಹೇಗೆ ಅಂತ ನೋಡೋದಾದ್ರೆ, ನೀವು ಏನ್ ಮಾಡ್ಬೇಕಂತ, ಮೊದಲು ಜಾಗನ ಆಯ್ಕೆ ಮಾಡ್ಬೇಕಂತ. ಬಿಸಿಲು ಬೀಳದೆ ಇರುವಂತ ಜಾಗ, ನೆರಳು ಇರೋಂತ ಜಾಗದಲ್ಲಿ ಏನ್ ಮಾಡ್ಬೇಕಂತ ನೀವು ಆಯ್ಕೆನ ಮಾಡ್ಬೇಕಾಗಿರುತ್ತೆ. ನಂತರ ನೀವೇನ್ ಮಾಡ್ಬೇಕಂತೆ, 6 ಅಡಿ ಮತ್ತೆ 4 ಅಡಿ ಗಾತ್ರದ ಏನ್ ಮಾಡ್ಬೇಕು, ಗುಂಡಿ ತೋಡ್ಬೇಕು. ಓಕೆ, ಇನ್ ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡಿ ಅಗಲ ಉದ್ದ ಅದು ಗುಂಡಿ ತೋಡ್ಕೋಬಹುದು. ಇದು ನಮ್ದು ಒಂದು ಬೇಸಿಕ್ ಆಗಿ ಹೇಳ್ತಾ ಇರೋದು. ಓಕೆ, ಇಷ್ಟ ಅಗಲ ಮತ್ತೆ ಆಳ ಇರುವಂತ ಒಂದು ಗುಂಡಿ ತೋಡ್ಕೊಂಡು, ಓಕೆ, ಸುಮಾರು 15-20 ಸೆಂಟಿಮೀಟರ್ ಆಳ ಇರ್ಬೇಕು. ಓಕೆ, ನೀವೇನ್ ಮಾಡ್ಬೇಕಂದ್ರೆ, ಒಂದು ಪ್ಲಾಸ್ಟಿಕ್ ಚೀಲ, ಅಂದ್ರೆ ನಿಮ್ಮ ಹತ್ರನೇ ಇರುವಂತ ಒಂದು ಪ್ಲಾಸ್ಟಿಕ್ ಪಾಟ್ ಆಗಿರ್ಬೋದು, ಇದನ್ನ ಹಾಕ್ಬಿಟ್ಟು ಏನ್ ಮಾಡ್ಬೋದು, ಒಂದು ಈ ರೀತಿಯಾಗಿ ಬೆಳಿಬೋದು. ಇನ್ನೊಂದ್ ಏನ್ ಮಾಡ್ಬೋದು ನೀವು, ಇಲ್ಲ ನಾನು ಗುಂಡಿ ತೋಡಲ್ಲ ಅನ್ನೋದಾದ್ರೆ, ನಿಮ್ಮ ಮನೆ ಹಿತ್ಲಲ್ಲಿ ಅಜೋಲಾ ಬ್ಯಾಗ್ ಅಂತ ಸಿಗುತ್ತೆ ಆನ್ಲೈನ್ ಅಲ್ಲಿ, ಅಜೋಲಾ ಬ್ಯಾಗ್ ಅಂತ ಸಿಗುತ್ತೆ ಆನ್ಲೈನ್ ಅಲ್ಲಿ. ಆ ಬ್ಯಾಗ್ ನ ತಗೊಂಡ್ಬಂದ್ಬಿಟ್ಟು ನಿಮ್ಮ ಮನೆ ಹಿತ್ಲಲ್ಲಿ ಇಟ್ಬಿಟ್ಟು, ಆ ಕಡೆ ಈ ಕಡೆ ಒಂದು ಕೋಲ್ನ ಕೊಟ್ಬಿಟ್ಟು ಅದನ್ನ ಇಟ್ಬಿಟ್ಟು ಅದ್ರಲ್ಲೂ ಬೆಳಿಬೋದಾಗಿರುತ್ತೆ. ಓಕೆ, ಹೇಗ್ ಬೆಳೆಯೋದು, ಏನೇನ್ ಹಾಕ್ಬೇಕು ಅಂತ ನೋಡೋದಾದ್ರೆ, ನೀವೇನ್ ಮಾಡ್ಬೇಕಂತೆ, ನಿಮ್ದು ಹಸು ಸಗಣಿ ತಗೊಂಡ್ಬಿಟ್ಟು 2 kg ಹಸು ಸಗಣಿಗೆ ಒಂದ್ ಅರ್ಧ ಬಕೆಟ್ ನೀರ್ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ನೀಟಾಗಿ ಕಲ್ಸ್ಕೋಬೇಕು ಅದನ್ನ. ಮತ್ತೆ ಒಂದ್ 20-40 ಗ್ರಾಮ್ ಅಷ್ಟು ಸೂಪರ್ ಫಾಸ್ಫೇಟ್ ಹಾಕ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕಂತ, ನೀವು ಏನಿಲ್ಲ ಅಂದ್ರೆ ಕನಿಷ್ಠ 10-15 ಲೀಟರ್ ಅಷ್ಟು ಏನ್ ಮಾಡ್ಬೇಕು, ನೀರ್ನ ಹಿಡಿಬೇಕು ಅದಕ್ಕೆ. ಯಾವ್ದಕ್ಕೆ, ಅಜೋಲಾ ಬ್ಯಾಗ್ ಆಗಿರ್ಬೋದು, ಇಲ್ಲ ಅಂದ್ರೆ ಅಜೋಲಾ ಗುಂಡಿ ಮಾಡ್ತಿರಲ್ಲ ಅದಕ್ಕೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತ, ನೀವು
2 kg ಸಗಣಿ ಹಾಕಿದೀರಾ ಅಂದ್ರೆ ಅದಕ್ಕೆ 2ರಷ್ಟು ಅಂದ್ರೆ ಅದ್ರ ಡಬಲ್ ಏನ್ ಮಾಡ್ಬೇಕಾಗಿರುತ್ತೆ, ನೀವು ಮಣ್ಣನ್ನ ಸೇರಿಸಬೇಕಾಗಿರುತ್ತೆ. ಓಕೆ, ಇದನ್ನ ಸೇರಿಸ್ಬಿಟ್ಟು ಅದ್ರ ಮೇಲ್ಗಡೆ ನೀವೇನ್ ಮಾಡ್ಬೇಕು, ಅಜೋಲಾ ಸೀಡ್ಸ್ ಇರುತ್ತಲ್ಲ, ಆ ಅಜೋಲಾ ಸೀಡ್ಸ್ ನ ಹರಡ್ಬೇಕಾಗಿರುತ್ತೆ. ಓಕೆ, ಅಂದ್ರೆ ಅರ್ಧದಿಂದ 1 kg ಅಷ್ಟು ಏನ್ ಮಾಡ್ಬೇಕು, ಅಜೋಲಾ ಸೀಡ್ಸ್ ನ ಇದ್ರ ಮೇಲೆ ಹರಡ್ಬೇಕಾಗಿರುತ್ತೆ. ಓಕೆ, 1 ವಾರದೊಳಗೆ ಏನಾಗುತ್ತೆ ಅಂದ್ರೆ ಅಜೋಲಾ ಸಂಪೂರ್ಣವಾಗಿ ಹರಡಿ ಬೆಳೆಯುತ್ತೆ. ಓಕೆ, ಅಂದ್ರೆ ಉತ್ತಮವಾಗಿ ಬೆಳೆಯಲು ಏನೇನ್ ಮಾಡ್ಬೇಕು, ಅಜೋಲಾ ಇನ್ನು ಬಹಳ ಚೆನ್ನಾಗಿ ಬೇಗನೆ ಬರ್ಬೇಕಂದ್ರೆ ಏನೇನ್ ಮಾಡ್ಬೇಕಂದ್ರೆ, ನೀವು ವಾರಕ್ಕೊಂದ್ಸತಿ ಏನ್ ಮಾಡ್ಬೇಕಾಗಿರುತ್ತೆ, ನಿಮ್ದು ಹಸು ಸಗಣಿನ ಅದರಲ್ಲಿ ಹಾಕ್ಬೇಕಾಗಿರುತ್ತೆ. ಓಕೆ, ನೀರ್ನ ಮಿಕ್ಸ್ ಮಾಡಿ ಅದರಲ್ಲಿ ನೀವು ಸೇರಿಸ್ತಾ ಇರ್ಬೇಕಾಗಿರುತ್ತೆ. ಮತ್ತೆ ಸೂಪರ್ ಫಾಸ್ಫೇಟ್ ಆಗಿರೋದು ಮಣ್ಣನ್ನ ಏನ್ ಮಾಡ್ತಾ ಇರ್ಬೇಕು, ವಾರಕ್ಕೊಂದ್ಸತಿ ಚೆಕ್ ಮಾಡ್ಬಿಟ್ಟು ನೀವು ಸೇರಿಸ್ತಾ ಇರ್ಬೇಕು. ಅದಾದ್ಮೇಲೆ ನೀರಿನ ಮಟ್ಟ ಎಷ್ಟಿದೆ ಅದನ್ನ ನೀವು ದಿನಾ ಚೆಕ್ ಮಾಡ್ತಾ ಇರ್ಬೇಕು. ನೇರವಾಗಿ ಸೂರ್ಯನ ಕಿರಣ ಏನಾಗಬಾರ್ದು ಆ ಬ್ಯಾಗ್ ಮೇಲೆ ಬೀಳ್ಬಾರ್ದು, ಬಿದ್ರೆ ಏನಾಗುತ್ತೆ ಅಂತ ಅಜೋಲಾ ನೀಟಾಗಿ ಬೆಳೆಯೋದಿಲ್ಲ. ಓಕೆ, ಈ ಬೆಳೆ ಬೆಳಿಬೇಕಂದ್ರೆ, ನೀವು ಅಜೋಲಾನ ಬೆಳಿಬೇಕಂದ್ರೆ, ಅಜೋಲಾ ಸಸ್ಯ ಬೆಳಿಬೇಕಂದ್ರೆ ಏನಾಗಿರ್ಬೇಕು, ನೀವು ಸೂರ್ಯನ ಕಿರಣ ಬೀಳದೆ ಇರುವಂತ ಒಂದು ಜಾಗದಲ್ಲೇ ನೀವು ನಿಮ್ ಅಜೋಲಾ ಬೆಳೆಯುವಂತ ಒಂದು ಬ್ಯಾಗ್ ಆಗಿರ್ಬೋದು ಅಥವಾ ಗುಂಡಿನ ಏನ್ ಮಾಡಿರ್ಬೇಕು, ಮಾಡಿಟ್ಟಿರ್ಬೇಕು. ಓಕೆ, ಅದಾದ್ಮೇಲೆ ಈ ಅಜೋಲಾ ನೀರು ಉಳಿಯುತ್ತಲ್ಲ, ನೀವು ಅಜೋಲಾನೆಲ್ಲ ಬೆಳೆದು ನೀವು ಹಸು ಕೊಟ್ಮೇಲೆ ಅವಾಗ ನೀವು ಆ ನೀರ್ನ ಏನ್ ಮಾಡ್ಬೇಕು, ಅದನ್ನ ಚೆಲ್ಬೇಡಿ. ಓಕೆ, ಅದನ್ನ ತಗೊಂಡೋಗಿ ನಿಮ್ಮ ತೋಟಕ್ಕಾಗಿರ್ಬೋದು, ನಿಮ್ಮ ಹೊಲಗಳಿಗೆ ಹೊಡೆಯೋದ್ರಿಂದ ಏನಾಗುತ್ತಂತೆ, ಅದರಲ್ಲಿ ನೈಟ್ರೋಜನ್ ಇರೋದ್ರಿಂದ ಅಂದ್ರೆ ಸಾರಜನಕ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ, ನಿಮ್ಮ ಹೊಲಗಳಿಗೆ, ನಿಮ್ಮ ಹೊಲದ ಮಣ್ಣಿಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ನೀವು ನೈಟ್ರೋಜನ್ ಕೊಡೋ ರೀತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಜಾನುವಾರುಗಳಿಗೆ ಆಹಾರನೂ ಬೆಳೆದಂಗಾಗುತ್ತೆ, ಮತ್ತೆ ನಿಮ್ಮ ಹೊಲಗಳಿಗೆ ಒಳ್ಳೆಯ ರೀತಿಯಾದಂತ ಒಂದು ಫರ್ಟಿಲೈಸೇಷನ್ ನೈಟ್ರೋಜನ್ ನ ಕೊಟ್ಟಂಗಾಗುತ್ತೆ. ಓಕೆ, ಅದಾದ್ಮೇಲೆ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಹಸುಗಾಗಿರ್ಬೋದು ಎಮ್ಮೆ ಕೋಳಿಗಳಿಗೆ ಕೊಡ್ಬೇಕು ಅನ್ನೋದಾದ್ರೆ, ಹಸುಗಳಿಗೆ ಮತ್ತೆ ಎಮ್ಮೆಗಳಿಗೆ ಏನಿಲ್ಲ ಅಂದ್ರೆ ಮೊದ್ಲಿಗೆ 200 - 300 ಗ್ರಾಮ್ ಅಷ್ಟು ಕೊಡಿ. ಓಕೆ, ಏನಕ್ಕೆ ಅಂದ್ರೆ ನಿಮ್ಮ ಹಸು ಎಮ್ಮೆ ಅದನ್ನ ತಿನ್ನುತ್ತೋ ಇಲ್ಲೋ ಅಂತ ಒಂದ್ಸತಿ ಪರೀಕ್ಷೆ ಮಾಡ್ಕೊಳ್ಳಿ. ತಿನ್ನುತ್ತೆ ಅಂದ್ರೆ ಮಾತ್ರ ಬೆಳ್ಕೊಳ್ಳಿ. ಓಕೆ, ನಂತರ ನಿಧಾನವಾಗಿ ಏನ್ ಮಾಡಿ, ತಿನ್ನುತ್ತೆ ಅನ್ನೋದಾದ್ರೆ 1 kg ಅಥವಾ 2 kg ಅಷ್ಟು ಏನಾಗಿ ಕೊಡ್ಕೊಂತ ಹೆಚ್ಚಿಗೆ ಮಾಡ್ಕೊಂತ ಬರ್ರಿ. ಅದಾದ್ಮೇಲೆ ಕುರಿ ಮೇಕೆಗಳಿಗೆ ಅಂದ್ರೆ ಕಾನ್ಸಂಟ್ರೇಟೆಡ್ ಫೀಡ್ ಕೊಟ್ಟಿರ್ತಾರೆ ನಿಮಗೆ, ಅದ್ರ ಜೊತೆ ಮಿಶ್ರಣ ಮಾಡಿ ಏನ್ ಮಾಡ್ಬೋದು, ಇದನ್ನ ಕೊಡ್ಬೋದಾಗಿರುತ್ತೆ. ಕೋಳಿಗಳಿಗೆ ಫೀಡ್ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ದಿನಕ್ಕೆ ಮೊಟ್ಟೆ ಇಡೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಓಕೆ, ಮೊಟ್ಟೆ ಉತ್ಪಾದನೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಇದ್ರ ಲಾಭಗಳು ಏನು ಅಂತ ನೋಡೋದಾದ್ರೆ, ಅಜೋಲಾ ಬಳಕೆಯಿಂದ ಹಲವು ಲಾಭಗಳಿವೆ. ಅದರಲ್ಲಿ ಏನು ಅಂತ, ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಕಡಿಮೆ ವೆಚ್ಚದಲ್ಲಿ ಮೇವನ್ನ ಬೆಳೆಯೋದಾಗಿರ್ಬೋದು, ಮತ್ತೆ ಜಾನುವಾರುಗಳ ಆಹಾರನ ಸುಧಾರಣೆ ಮಾಡುತ್ತೆ. ಮತ್ತೆ ಬರಗಾಲದ ಸಮಯದಲ್ಲಿ ಏನಾಗಿರುತ್ತೆ, ನೀವು ಬರೇ ಒಣ ಮೇವು ಕೊಡುವಂತ ರೈತರಾಗಿದ್ರೆ, ನಿಮ್ಮ ಹತ್ರ ಹೊಲ ಇಲ್ಲ, ನಮ್ಮ ಹತ್ರ ನೀರಿಲ್ಲ, ನಮ್ಮ ಹತ್ರ ಶೈಲೇಜ್ ಮಾಡಿಸೋಷ್ಟು ದುಡ್ಡಿಲ್ಲ, ನಮ್ಮ ಹತ್ರ ಶೈಲೇಜ್ ತಗೊಳೋಷ್ಟು ದುಡ್ಡಿಲ್ಲ ಅನ್ನೋ ರೈತರಾಗಿದ್ರೆ, ನಿಮ್ ಮನೆ ಹಿತ್ಲಲ್ಲಿ ಬರಗಾಲ ಸಮಯದಲ್ಲಿ ಏನಿಲ್ಲ 3 - 4 ಸಾವಿರದಲ್ಲಿ ಏನಾಗುತ್ತಂತೆ ಈ ಒಂದು ನೀವು ಬೆಳೆನ ಬೆಳ್ಕೋಬಹುದಾಗಿರುತ್ತೆ. ಓಕೆ, ಉತ್ತಮ ಪರ್ಯಾಯ ಮೇವು ಆಗಿರೋದ್ರಿಂದ ನೀವು ಬೇಸಿಗೆಗಾಲದಲ್ಲೂ ನಿಮ್ಮ ಹಸುಗಳಿಗೆ ಏನಾಗುತ್ತೆ, ಬರೇ ಒಣ ಮೇವು ಕೊಡೋದ್ರ ಬದಲು ಹಸಿ ಮೇವು ಕೊಟ್ಟು ನಿಮ್ಮ ಹಾಲಿನ ಉತ್ಪಾದನೆ ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದಾಗಿರುತ್ತೆ. ಮತ್ತೆ ನಿಮ್ಮ ಹೊಲಗಳಿಗೆ ನೀರನ್ನ ಅಂದ್ರೆ ನೈಟ್ರೋಜನ್ ನ್ಯಾಚುರಲ್ ಆಗಿ ಕೊಡೋದಕ್ಕೂ ಒಂದು ಇದು ಉಪಯೋಗ ಆಗಿರುತ್ತೆ. ಓಕೆ, ಇದು ಕಡಿಮೆ ಜಾಗದಲ್ಲಿ, ಕಡಿಮೆ ನೀರಲ್ಲಿ, ಮತ್ತೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ನೀಡುವಂತ ಒಂದು ಬೆಳೆನೇ ಏನಾಗಿರುತ್ತಂತೆ ಅಂದ್ರೆ ಸಸ್ಯ ಏನಾಗಿರುತ್ತಂತೆ, ಅಜೋಲಾ ಆಗಿರುತ್ತೆ. ಓಕೆ, ನಿಜಕ್ಕೂ ರೈತರ ಇದನ್ನೇನಂತ ಕರೀತಾರೆ ಅಂತ, ಹಸಿರು ಚಿನ್ನ ಅಂತಾನೆ ಕರೀತಾರೆ. ಸೊ ಇದೇ ರೀತಿಯಾದಂತ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.